ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ 2 ಪಾರ್ಸಲ್ ಇದೆ. ಒಂದೇ ಮನೆಯದ್ದು, ಹೆಸರು ಮಾತ್ರ ಬೇರೆ ಬೇರೆ. ಇಲ್ಲಿ ಬರ್ತೇನೆ ಅಂತ ಹೇಳಿದರು ಅವರು ಗೇಟ್ ಹತ್ರ. ಒಳಗೆ ಗಾಡಿ ಹೋಗಲ್ಲದು, ಸಪೂರ ದಾರಿ. ಬರಲಿಲ್ಲ, ನೋಡಬೇಕೀಗ. ಅವರು ಬರಲಿಕ್ಕಾಗಲ್ಲಂತೆ, ಮಗು ಇದೆ, ಕೇಳಲ್ಲ ಬರಲಿಕ್ಕೆ. ಹಾಗಾಗಿ ಸ್ವಲ್ಪ ಒಳಗೆ ಬನ್ನಿ ಅಂತ ಗಾಡಿ ಹೊರಗೆ ನಿಲ್ಲಿಸಿ ಒಳಗೆ ಹೋಗ್ತಾ ಇದ್ದೀನಿ. 2 ಪಾರ್ಸಲ್ ಇದೆ ಅವರದ್ದು, ಬೇರೆ ಬೇರೆ ಹೆಸರು, ಒಂದೇ ಮನೆ. ಇದರಲ್ಲಿ ಒಂದು ಪಾರ್ಸಲ್ ಇನ್ಕಮಿಂಗ್ ಇಲ್ಲ, ಇನ್ನೊಂದು ಪಾರ್ಸಲ್ ಪ್ರೀಪೇಯ್ಡ್ ಪಾರ್ಸಲ್. ಅದಕ್ಕೆ ಕಾಲ್ ಆಯಿತು. ಹಾಗಾಗಿ ಆ ನಂಬರಲ್ಲಿ ಹೇಳಿದ್ದು ಕಾಲ್ ಮಾಡಿ, ನಿಮ್ಮದು ಇನ್ನೊಂದು ಪಾರ್ಸಲ್ ಇದೆ ಅಂತ. ಇದೇ ಮನೆ ಕೊಟ್ಟು ಬಂದೆ. ಒಂದು ಪ್ರೀಪೇಯ್ಡ್ ಪಾರ್ಸಲ್ ಅಲ್ಲ, OTP ಕೇಳಿ ಕೊಟ್ಟೆ. ಇನ್ನೊಂದು COD ಪಾರ್ಸಲ್, ಕ್ಯಾಶ್ ಕಲೆಕ್ಟ್ ಮಾಡಿ ಬಂದೆ. ನನ್ನ ಗಾಡಿ ನೋಡಿ ಹೊರಗಿಟ್ಟು ಬಂದಿದ್ದೇನೆ. ಪಾರ್ಸಲ್ ಎಲ್ಲ ಅದರಲ್ಲೇ ಇದೆ. ತುಂಬ ರಿಸ್ಕ್ ಈ ಥರ ಬರೋದು, ಆದರೂ ಏನು ಮಾಡಲಿಕ್ಕಾಗ್ತದೆ. ನಮ್ಮ ಡೆಲಿವರಿ ಕೆಲಸ ಇದೆ ಅಲ್ಲ, ಸ್ವಲ್ಪ ರಿಸ್ಕ್ ತೆಗೆದು ಕೆಲಸ ಮಾಡಬೇಕು. ನೆಕ್ಸ್ಟ್ ಒಂದು ರಿಪ್ಲೇಸ್ಮೆಂಟ್ ಇದೆ, ಮೀಶೋ ಪಾರ್ಸಲ್. ಇಲ್ಲಿ ಕೆಳಗೆ ಬಂದಿದ್ದೇನೆ, ಇಲ್ಲಿಟ್ಟಿದ್ದೇನೆ ಗಾಡಿ, ಹೋಗ್ತಾ ಇದ್ದೇನೆ. ಇದೇ ಪಾರ್ಸಲ್ ಅದು. ಇದಕ್ಕಿಂತಲೂ ಕೆಳಗೆ ಹೋಗ್ಬೇಕೀಗ. ಫುಲ್ ಡೌನ್ ಅಂದರೆ ಫುಲ್ಲು ಡೌನ್. ಮಳೆ ಬಂತು ಅಂದರೆ ಈ ದಾರಿಯಲ್ಲಿ ಹೋಗಲಿಕ್ಕೆ ಆಗಲ್ಲ, ಫುಲ್ಲು ಜಾರ್ತದೆ. ಇವತ್ತಂದರೆ ಬಿಸಿಲಿದೆ ಅಲ್ಲ, ಅಷ್ಟು ಗೊತ್ತಾಗಲ್ಲ. ಇಲ್ಲಿ ನೋಡಿ, ಡೌನ್ ಬಂದಾಯಿತು, ಪುನಃ ಡೌನ್. ಸ್ಟೆಪ್ ಇಳಿದು ಹೋಗಬೇಕು. ಇಲ್ಲಿ ಗುಡ್ಡ ಜರಿದು ಬಿದ್ದು ಸ್ಟೆಪ್ ಕೂಡ ಅರ್ಧ ಹೋಗಿದೆ. ಎಲ್ಲಾನೇ ಹೋಗ್ತಾ ಇದ್ದೇನೆ. ಈ ಸ್ಟೆಪ್ ಎಂಡ್ ಆಯಿತು. ಇಲ್ಲಿಂದ ಲೆಫ್ಟ್ ತೆಗೆದಿದ್ರೆ ಆ ಮನೆ ಕಾಣ್ತದಲ್ಲ, ಅದುವೇ ಮನೆ. ಕೊಟ್ಟು ಬಂದೆ, ಎಕ್ಸ್ಚೇಂಜ್ ಮಾಡಿದೆ ಪಾರ್ಸಲ್. ಈಗ ಪುನಃ ಮೇಲೆ ಹತ್ತಾ ಇದ್ದೇನೆ. ಇದೇ ಪಾರ್ಸಲ್ ಅದು. ಈಗ ಗಾಡಿ ಹತ್ರ ಹೋಗಿ ಈ ಪಾರ್ಸಲನ್ನು ಪ್ಯಾಕ್ ಮಾಡಬೇಕು. ಓಕೆ ಗೈಸ್, ಇವತ್ತಿಗೆ ಇಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.